ಆಯುಕ್ತರು ಅದೆಲ್ಲ ಈಗ ಇತಿಹಾಸ ಅದ್ರ ಬಗ್ಗೆ ಒಂದು ಚರ್ಚೆ ಮಾಡೋದ್ರಲ್ಲಿ ಏನಿಲ್ಲ. ಚಿಕ್ಕೋಡಿಗಿಂತ ಪೂರ್ವದಲ್ಲಿ ಗೋಕಾಕದ ಡಿಮಾಂಡ್ ಇತ್ತು. ನಂತರ ಚಿಕ್ಕೋಡಿಯಲ್ಲಿ ರಾಜಕೀಯ ಇಚ್ಛಾಶಕ್ತಿ ಪ್ರಬಲ ಆಗಿ ವಿಶೇಷವಾಗಿ ದಿವಂಗತ ಉಮೇಶ್ ಕತ್ತಿಯವರ ಅವ್ರ ಜೊತೆಗಾರರ ಒಂದು ಪ್ರಯತ್ನದಿಂದ ಚಿಕ್ಕೋಡಿ ಸಹಿತ ಇವತ್ತು ಒಂದು ಪಟ್ಟಣ ಪಂಚಾಯತ್ ಇದ್ದಂಥ ಕ್ಷೇತ್ರ, ನಂತರದಲ್ಲೇ ಪುರಸಭೆಯಾಗೆ ಇದ್ದಂಥ ಚಿಕ್ಕೋಡಿ ಇವತ್ತು ನಮ್ಮದು ಜಿಲ್ಲಾ ಆಗಿದೆ ಅಂತ ಬಂದದ್ದು. ಅದಕ್ಕೆ ಜೆ.ಎಚ್. ಪಟೇಲ್ ಅದ್ರ ಒಪ್ಪಿಗೆ ಕೊಟ್ಟಿತ್ತು. ಆ ಸಂದರ್ಭದಲ್ಲಿ ಬೆಳಗಾವಿಯ ಲೋಕಲ್ ಜನ, ಅಲ್ಲಿಯ ವಕೀಲರು, ಅಲ್ಲಿಯ ಅನೇಕ ಜನ ವಿದ್ವಾಂಸರು ಎಲ್ಲ ವಿರೋಧ ಮಾಡಿದರು. ಅವೆರಡು ಹೊಡಿಬೇಡ್ರಿ, ಆ ಸಂದರ್ಭದಲ್ಲಿ ಬೈಲಂಗಲ ಸಹಿತ ಹೊಡಿಬಾರ್ದು, ಒಂದಿರಲಿ ಅಂತೇಳಿ ಬೇಡಿದ್ದು. ಇವತ್ತು ಅವರು ಸಣ್ಣ ಜಿಲ್ಲಾ ಅದು ನಮ್ಮದು ಒಂದು ಮಾಡ್ರಿ ಅಂತ ಇಟ್ಟಿದ್ದಾರೆ. ಅವ್ರು ಇಟ್ಟಿದ್ರಲ್ಲಿ ಯಾವ ತಪ್ಪು ಇಲ್ಲ. ಆದರೆ ಇವೆರಡೂ ಈಗಾಗಲೇ 4 ದಶಕಗಳು ನಡೆದಂಥವಿದ್ದಾವೆ, ಚಿಕ್ಕೋಡಿ ಮತ್ತು ಗೋಕಾಕ್. ಇವುಗಳ ಜಿಲ್ಲೆನೂ ಆಗೋ ಜೊತೆ ಯಾವುದು ಬೈಲಂಗಲ ಆಗಲಿ, ಏನು ತಪ್ಪಿಲ್ಲ. ಆದರೆ ಇನ್ನೊಂದು ಆಗಬಾರ್ದು ಅನ್ನೋದು ಮನಸ್ಥಿತಿ ಇರಬಾರ್ದು ಇಲ್ಲಿ ಇಷ್ಟ. ಯಾಕೆಂದರೆ ಸಣ್ಣ ಜಿಲ್ಲೆಗಳಾದ್ರೆ ಅನುಕೂಲ ಆಗುತ್ತೆ, ಬೈಲಂಗಲೂ ಅನುಕೂಲ ಆಗ್ತವೆ. ಸುತ್ತಮುತ್ತ ಒಂದಿಷ್ಟು ಹಳ್ಳಿಗಳು ಪಟ್ಟಣ ಪಂಚಾಯತಿ ಆಗ್ತಾವೆ, ಪಟ್ಟಣ ಪಂಚಾಯತಿಗಳು ತಾಲೂಕುಗಳಾಗ್ತಾವೆ. ಅಲ್ಲಿ ಜನರಿಗೆ ಅಧಿಕಾರ ಸಿಗ್ತದೆ, ಸಮೀಪ ಆಗ್ತದೆ ಅಧಿಕಾರ, ಅಭಿವೃದ್ಧಿಗಳು ಸಹಿತ ಅನುಕೂಲಗಳಾಗ್ತಾವೆ ಚಿಕ್ಕ ಜಿಲ್ಲೆಗಳಾದ್ರೆ. ಸರಿ ಅದು ಮಾತು. ಅದಕ್ಕೆ ಈ ನೆಲೆಯಲ್ಲಿ ಸರ್ಕಾರ ಅದು ಸಹಿತ ಭಾಳ ಸೀರಿಯಸ್ ಆಗಿ ಅಥವಾ ಗಂಭೀರವಾಗಿ ಈ ಜಿಲ್ಲೆಗಳ ವಿಭಜನೆ ಕಾರ್ಯವನ್ನು ಮೊದಲು ಮುಗಿಸ್ಬೇಕಾಗಿದೆ. ಯಾಕಂದರೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇನ್ನೂ ಅದ ಅತ್ನಿಯವರು ಕೇಳ್ತಾ ಇದ್ದಾರೆ ನಿಧಾನಕ್ಕೆ, ನಮ್ಮದು ಆಗಲಿಲ್ಲ. ಅವರು ಸರಿ ಅದ, ಮತ್ತೆ ಏಕದಮ್ ಲಾಸ್ಟಿಗಿದ್ದಾರೆ, ಅವ್ರು ಬಾರ್ಡರ್ಗಿದ್ದಾರೆ, ನಮ್ದು ಆಗಲಿಲ್ಲ ಜಿಲ್ಲೆ